ಅಡ್ಡೂರು ಸೇತುವೆಯನ್ನು ದುರಸ್ತಿಯ ಸಲುವಾಗಿ ಮುಚ್ಚಲಾಗಿದ್ದು ಎಂಬ ಮಾಹಿತಿಯ ಮೇರೆಗೆ ನಾವು ಸುಮಾರು 17 ದಿನಗಳಿಂದ ಈ ಭಾಗದಲ್ಲಿ ಸಂಚಾರಕ್ಕೆ ಇದು ಯಾವುದೇ ಸಂಚಾರವನ್ನು ಇಲ್ಲಿ ಮಾಡದ ರೀತಿಯಲ್ಲಿ ಇಲ್ಲಿ ಕಮಾನನ್ನು ಹಾಕಿ ಲೋಕೋಪಯೋಗಿ ಇಲಾಖೆಯವರು ಇದನ್ನು ರಸ್ತೆಗೆ ತಡೆ ಮಾಡಿದ್ದಾರೆ. ಆದರೆ ಒಂದು ರಾಜ್ಯ ಹೆದ್ದಾರಿಯನ್ನು ತಡೆ ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದರೆ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಜಿಲ್ಲಾಡಳಿತದ ಒಂದು ಆದರೆ ಈಗಾಗಲೇ ಮಾಡಿರುವಂಥ ಒಂದು ಬದಲಿ ವ್ಯವಸ್ಥೆ ಅದು ನಮ್ಮ ಈ ಭಾಗದ ಜನರಿಗೆ ಅನುಕೂಲತೆ ಆಗಿರುವುದಿಲ್ಲ. ಇದನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ ಸ್ಥಳ ಪರಿಶೀಲನೆ ಬಂದ ಸಂದರ್ಭದಲ್ಲಿ ಇವರಿಗೆ ಇದನ್ನು ತಿಳಿಸಿರುತ್ತೇವೆ. ಆದರೆ ಈವರೆಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಇಲ್ಲಿ ಈಗ ಇನ್ನೊಂದು ಚೆಕ್ ಪೋಸ್ಟ್ ರೀತಿಯಲ್ಲಿ ಮಾಡಿ ಆ ಕಮನನ್ನು ತೆಗೆಯದೆ ಇಲ್ಲಿಯ ಬಸ್ ಸಂಚಾರಕ್ಕೆ ಮತ್ತು ಶಾಲಾ ವಾಹನಗಳಿಗೆ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈಗಾಗಲೇ ನಾವು ಮನವಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಿಕೊಂಡಿದ್ದೇವೆ. ಆದರೆ ಯಾವುದೇ ರೀತಿಯನ್ನು ಈವರೆಗೆ ಕ್ರಮವನ್ನು ಕೈಗೊಂಡಿಲ್ಲ. ಈಗಾಗಲೇ ಬೆಂಗಳೂರಿನಿಂದ ಒಂದು ತಾಂತ್ರಿಕ ವಿಭಾಗದ ಒಂದು ಇಕ್ವಿಪ್ಮೆಂಟ್ ಇಲ್ಲಿಗೆ ಬಂದು ಅದನ್ನು ಧಾರಣ ಸಾಮರ್ಥ್ಯವನ್ನು ಪರಿಶೀಲನೆ ಮಾಡ್ತದೆ ಎನ್ನುವಂಥ ಮಾಹಿತಿ ಮೇರೆಗೆ ಈಗಾಗಲೇ ಒಂದು 10 ದಿನಗಳವರೆಗೆ ನಾವು ಸಮಯವನ್ನು ಕೊಟ್ಟರೂ ಕೂಡ ಈವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದರಿಂದ ನಾವೀಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇನ್ನು ಮುಂದಿನ 7 ದಿನಗಳ ಒಳಗಾಗಿ ಮಾಡದಿದ್ದಲ್ಲಿ ಮುಂದಿನ ಸೋಮವಾರ ದಿನ ನಾವು ಈ ಭಾಗದಲ್ಲಿ ಎಲ್ಲರೂ ಒಟ್ಟು ಸೇರಿ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಇದಕ್ಕೆ ನಮಗೆ ಶಾಲಾ ವಾಹನಗಳಿಗೆ ಮತ್ತು ಬಸ್ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ಮಾಧ್ಯಮ ಮಿತ್ರರ ಮೂಲಕ ಇದನ್ನು ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಪ್ರತಿಭಟನೆಗೆ ನಮ್ಮ ಗ್ರಾಮದ ಹಾಗೂ ನಮ್ಮ ಆಸುಪಾಸಿನ ಎಲ್ಲ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿಕೊಳ್ಬೇಕು. ನಾವು ನಾಳೆಯಿಂದಲೇ ಇದರ ಅನುಮತಿಗಾಗಿ ನಾವು ಇದರ ಅನುಮತಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಅರ್ಜಿಯನ್ನು ಹಾಕಲಿಕ್ಕಿದ್ದೇವೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ಜಿಲ್ಲಾಡಳಿತ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ 20 ದಿವಸಗಳ ಹಿಂದಿನಿಂದ ಫಲ್ಗುಣಿಯ ಸೇತುವೆ ಇದನ್ನು ಬಂದ್ ಮಾಡಲಾಗಿದೆ. ಬಂದ್ ನಿರ್ಬಂಧ ಹಾಕಲಾಗಿದೆ. ನಮ್ಮ ಬಸ್ಸು ಮತ್ತು ಶಾಲಾ ವಾಹನ ಅದರ ಜೊತೆಗೆ ಹೆವಿ ವೆಹಿಕಲ್ಗೆ ಇಲ್ಲಿ ಅವಕಾಶ ಕೊಡುವುದಿಲ್ಲ ಅಂತೇಳಿ ಜಿಲ್ಲಾಡಳಿತ ಯಾವುದೇ ಸ್ಥಳೀಯ ಆಡಳಿತದ ಅಥವಾ ಜನಪ್ರತಿನಿಧಿಗಳ ಅಥವಾ ಊರಿನ ಮುಖಂಡರ ಅಭಿಪ್ರಾಯ ತೆಗೆದುಕೊಳ್ಳದೆ ಏಕಾಏಕಿ ಸೂಚನಾ ಫಲಕವನ್ನು ಅಳವಡಿಸಿ ಇಲ್ಲಿ ನಿರ್ಬಂಧ ಹಾಕಲಾಗಿದೆ. ಇವತ್ತಿನವರೆಗೂ ಅದರ ಧಾರಣಾ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಯಾಕಂತ ಕೇಳಿದರೆ ಅದರ ಯಾವುದೇ ವರದಿಯನ್ನು ಈವರೆಗೆ ಸಾಮಾಜಿಕ ಆಗಲಿ ಅಥವಾ ಮುಖಂಡರಿಗೆ ಯಾರಿಗೂ ತಿಳಿಸಿರುವುದಿಲ್ಲ. ಆದ್ದರಿಂದ ನಾವು ಈ ಬಗ್ಗೆ ಸಾರ್ವಜನಿಕರು ಸೇರಿ ನಾವು ಇದನ್ನು ಪ್ರತಿಭಟನೆ ಮಾಡುವುದಂತೇಳಿ ನಿಶ್ಚಯಿಸಿದ್ದೇವೆ. ಯಾಕಂತ ಕೇಳಿದರೆ ಇಡೀ ಊರಿಗೆ ತೊಂದರೆ ಆಗ್ತಿದೆ. ಇದು ಇಲ್ಲಿ ಇತಿಹಾಸ ಪ್ರಸಿದ್ಧ ಪೊಳಲಿ ದೇವಸ್ಥಾನ ಇರೋದರಿಂದ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಸೇತುವೆಯಲ್ಲಿ ನಡೆದುಕೊಂಡುವಂಥ ವ್ಯವಸ್ಥೆ ಇವತ್ತಾಗಿದೆ. ಗ್ರಾಮಾಂತರ ಪ್ರದೇಶಗಳಿಗೆ ಅದರಲ್ಲಿ ಪಲ್ಲಿಪಾಡಿ, ಕರಿಯಂಗಳ, ಗುಂಡಿಗಮೀರು, ಈ ಕಡೆ ಪರಂಗಿಪೇಟೆ, ಬಡಗಬೆಳ್ಳೂರು, ಕೊಲ್ತಮಜಲ ಅಥವಾ ಅಮ್ಮುಂಜೆ, ಕಲೈ ಅಲ್ಲಿಗೆ ಹೋಗುವಂಥ ಬಸ್ಸಿಗೆ ಇವತ್ತು ವ್ಯವಸ್ಥೆ ಇಲ್ಲದಂತಾಗಿದೆ. ಮಂಗಳೂರಿಗೆ ಹೋಗುವಂಥ ಕೂಲಿ ಕಾರ್ಮಿಕರು ಕೂಡ ಅಥವಾ ಯಾವುದೋ ಕೆಲಸಕ್ಕೆ ಹೋಗುವಂಥವರು ಕೂಡ ದೈನಂದಿನ ವೆಚ್ಚವನ್ನು ಜಾಸ್ತಿಯಾಗಿ ಭರಿಸಿ ಅಡ್ಡೂರು ತನಕ ಒಂದು ಬಸ್ಸಿನಿಂದ ಬಂದು ನಂತರ ಇಳಿದು ಇಲ್ಲಿಂದ ಇನ್ನೊಂದು ಬಸ್ಸಿನಲ್ಲಿ ಹೋಗುವಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ಜಿಲ್ಲಾಡಳಿತ ತಕ್ಷಣವಾಗಿ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ವಿನಂತಿ. 10 ದಿವಸದಿಂದ 15 ದಿವಸದಿಂದ ಈ ಬಸ್ಗಳಿಗೆ ನಿರ್ಬಂಧ ಹಾಕಿದ್ರಿಂದಾಗಿ ನಮ್ಮ ಈ ಭಾಗದ ಗ್ರಾಮಸ್ಥರಿಗೂ ಶಾಲಾ ಮಕ್ಕಳಿಗೂ ವಿಶೇಷವಾಗಿ ಈ ದೇವಸ್ಥಾನದ ಬರುವಂಥ ಭಕ್ತಾಭಿಮಾನಿಗಳಿಗೆ ತುಂಬ ತೊಂದರೆ ಆಗಿದೆ. ಭಕ್ತಾಭಿಮಾನಿಗಳು ಮಂಗಳೂರಿನ ಬರುವಾಗ ಅಲ್ಲಿ ಅಡ್ಡೂರಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಇಲ್ಲಿಂದ ವಿಶ್ವದ ಮತ್ತು ಬೇರೆ ಬಸ್ಸಲ್ಲಿ ಹೋಗ ಆ ವ್ಯವಸ್ಥೆಗಾಗಿ ನಮ್ಮ ಶಾಸಕರೊಂದು ಅವರ ವೈಯಕ್ತಿಕ ನೆಲೆಯಲ್ಲಿ ಒಂದು ಬಸ್ನ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಸಹ ಈ ಜಿಲ್ಲಾಡಳಿತ ಇನ್ನೂ ಯಾಕೆ ಇದಕ್ಕೆ ಸರಿಯಾದ ಒಂದು ಕ್ರಮ ಮೊನ್ನೆ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ. ಬಂದು ನಮಗೆ ಮೊನ್ನೆ ಮಂಗಳವಾರದ ಹೊತ್ತು ಬರ್ತಾರೆ, ಮಂಗಳವಾರ ಹೋಗಿ ಈಗ 4 ದಿವಸ ಮುಂದೆ ಹೋಯಿತು, ಇನ್ನೂ ಆ ಕ್ರಮ ಕೈಗೊಳ್ಳಲಿಲ್ಲ. ಅದನ್ನೊಂದು ನಮ್ಮ ಸೇತುವೆಯ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳಿ ಒಂದು ಮಿಷನ್ ಬರ್ತದೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಬರಲಿಲ್ಲ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಇದನ್ನು ಅವರನ್ನು ಸರಿಯಾಗಿ ನಮಗೊಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾವು
ಮನವಿ ಮಾಡ್ತಾ ಒಂದು ವೇಳೆ ಇನ್ನೂ ಅವರು ನಮಗೆ ಸ್ಪಂದನೆ ಕೊಡದಿದ್ದರೆ ನಾವೀಗ ಮುಂದಿನ ದಿವಸಗಳಲ್ಲಿ ನಾವು ಅದಕ್ಕೆ ಒಂದು ಉಗ್ರ ನಮ್ಮ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಎಲ್ಲ ಪಕ್ಷ ಎಲ್ಲ ಯಾವುದೇ ನಾವು ಇದರಲ್ಲಿ ಎಲ್ಲ ಸೇರಿ ನಾವು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮಾತನ್ನು ಈ ಮೂಲಕ ನಾವು ತಿಳಿಸ್ತೇವೆ. ಪ್ರಸಿದ್ಧವಾದಂಥ ಪೊಳಲಿ ರಾಜರಾಜೇಶ್ವರಿ ಪೊಳಲಿ ಕ್ಷೇತ್ರದ ಸುರತ್ಕಲ್ ಟು ತಬಕ ರಾಜ್ಯ ಹೆದ್ದಾರಿಯನ್ನು ಈಗಾಗಲೇ ಜಿಲ್ಲಾಡಳಿತ ಬಂದ್ ಮಾಡಿದೆ. ಬಂದ್ ಮಾಡಿದ ಉದ್ದೇಶ ಏನಂತ ಹೇಳಿದರೆ ಫಲ್ಗುಣಿ ಸೇತುವೆ ಶಿಥಿಲಾವಸ್ಥೆಯಲ್ಲಿ ಇದೆ ಎಂಬುದಾಗಿ. ನಿಜವಾಗಲೂ ಅದು ಶಿಥಿಲಾವಸ್ಥೆ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಆದರೂ ಏಕಾಏಕಿಯಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡದೆ, ಬಸ್ಸು ಅದರ ಇನ್ನಿತರ ವಾಹನಗಳಿಗೆ ಮಾಹಿತಿಯನ್ನು ಕೊಡದೆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಹೇಳಿದ್ದಾರೆ 1 ವಾರದ ಒಳಗೆ ಮಿಷಿನ್ ಬರ್ತದೆ, ಅದು ಬಂದು ಟೆಸ್ಟ್ ಮಾಡಿ ಆಮೇಲೆ ವಿಷಯ ತಿಳಿಸ್ತೇನೆ ಅಂತೇಳಿ. ನಮಗೆ ಈಗ ಭಾಳ ಬೇಸರದ ಸಂಗತಿ ಏನಂತ ಹೇಳಿದರೆ, ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಕ್ಷೇತ್ರದ ಸಂಸದರು ಎಲ್ಲರಿದ್ದು ಮೊನ್ನೆ ನಮಗೆ ಒಂದು ಶಾಸಕರ ಅನುಮತಿಯಲ್ಲಿ ಒಂದು ದೇವಸ್ಥಾನದಿಂದ ಅಡ್ಡೂರಿನಿಂದ ದೇವಸ್ಥಾನಕ್ಕೆ ಬರುವಂಥ, ದೇವಸ್ಥಾನಕ್ಕೆ ಅಂತ ಎಲ್ಲ ನಾಗರಿಕರಿಗೆ ಬರುವಂಥ ಟೆಂಪೋವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದರೆ ಅವರು ಹೇಳಿದ್ದಾರೆ ಅದು ಈ ವಾರ ಬರ್ತದೆ, ಸರಿ ಆಗ್ತದೆ ಅಂತ. ಆದರೆ ನಮ್ಮ ಬೇಡಿಕೆ ಏನಂದರೆ, ನಾವು ಬಸ್ ಮಾಲಕರು, ರಿಕ್ಷಾ ಮಾಲಕರು, ಲಾರಿ ಅಥವಾ ಇನ್ನಿತರ ಟೆಂಪೋ ಮಾಲಕರು ಎಲ್ಲರೂ ಸೇರಿಕೊಂಡು ನಮಗೆ ಒಂದು ತಾತ್ಕಾಲಿಕ ರೋಡಿನ ವ್ಯವಸ್ಥೆ ಅವರು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದು ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಎಂಬುದಾಗಿ ನನ್ನ ಅನಿಸಿಕೆ. ಯಾಕೆಂದರೆ ಪೊಳಲಿಗೆ ಬರುವ ರಾಜ್ಯ ರಸ್ತೆ ಇದಕ್ಕೆ ಬೇರೆ ರಸ್ತೆ ಇಲ್ಲ. 25 ಕಿಲೋಮೀಟರ್ ಆ ಕಡೆಯಿಂದ ಹೋಗಿ ಈ ದೇವಸ್ಥಾನಕ್ಕೆ ಬರುವುದಂತ ಹೇಳಿದರೆ ಅದು ವಿಪರೀತವೇ ಸರಿ. ಅದಕ್ಕೋಸ್ಕರ ನಾವು ಇಷ್ಟೇ ನಮ್ಮ ಹೋರಾಟ ಏನಂತ ಹೇಳಿದರೆ, ಇಂದಿನಿಂದ 1 ವಾರದ ಒಳಗೆ ಈ ರಸ್ತೆಯ ಬಗ್ಗೆ ಏನಾದರೂ ನಮಗೆ ಈ ಗೊಂದಲವನ್ನು ಸರಿಪಡಿಸಿಕೊಡಬೇಕು. 1 ವಾರದ ಒಳಗೆ ಗೊಂದಲವನ್ನು ಸರಿಪಡಿಸಿಕೊಡದಿದ್ದಲ್ಲಿ ನಾವು ಬರುವ ಸೋಮವಾರ ದಿವಸ ಪ್ರತಿಭಟನೆಗೆ ನಾವೆಲ್ಲ ಊರಿನ ನಾಗರಿಕರು, ಎಲ್ಲ ಅಂಗಡಿ ಮಾಲಕರು, ರಿಕ್ಷಾ ಮಾಲಕರು, ಬಸ್ಸಿನವರು ಎಲ್ಲ ಸೇರಿಕೊಂಡು ನಾವು ಒಂದು ಪ್ರತಿಭಟನೆ ಮಾಡುವಂಥ ನಮ್ಮ ಹೋರಾಟಕ್ಕೆ ನಾವು ಸಜ್ಜಾಗಿರ್ತೇವೆ. ಆ ಮೂಲಕ ಜಿಲ್ಲಾಧಿಕಾರಿಯವರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು, ರಾಜ್ಯ ಸರ್ಕಾರವನ್ನು ನಾವು ಬೇಡಿಕೆ ಏನೆಂದರೆ ನಮಗೆ 1 ವಾರದ ಒಳಗೆ ಈ ಪೊಳಲಿ ಕ್ಷೇತ್ರ ರಾಜರಾಜೇಶ್ವರಿಯ ಈ ಮಹಾಕ್ಷೇತ್ರದ ಈ ರಸ್ತೆಯನ್ನು ಈ ರೀತಿ ನೀವು ಒಂದು ಬಂದ್ ಮಾಡೋದು ಅಂತ ಹೇಳಿದರೆ ಅದು ಬಹಳ ಬೇಸರದ ಸಂಗತಿ. ಇದಕ್ಕೆ ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಶಾಸಕರು, ಸಂಸದರು, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಈ 1 ವಾರದ ಒಳಗೆ ನಮಗೆ ಇದರ ಮಾಹಿತಿಯನ್ನು ಕೊಡಬೇಕು ಎಂಬುದಾಗಿ ವಿನಂತಿ.